ಅತ್ಯಾಚಾರ ಪ್ರಕರಣದಲ್ಲಿ, ಲೈಂಗಿಕ ದೌರ್ಜನ್ಯದಲ್ಲಿ ಡಿಸೆಂಬರ್ 16ರ ಪ್ರಾಮುಖ್ಯತೆ ಏನು? ನಿರ್ಭಯಾಳಿಗೆ ಇಂಡಿಯಾಸ್ ಡಾಟರ್ ಅಂತ ಕರೆದ್ರು. ಆದರೆ ಕರ್ನಾಟಕದ ಜನಸಾಮಾನ್ಯರು ಸೌಜನ್ಯಾಳಿಗೆ ನಮ್ಮ ಮನೆಯ ಮಗಳು. ನೀವು ಗಲ್ಲು ಶಿಕ್ಷೆಯನ್ನ ಘೋಷಣೆ ಮಾಡಿಬಿಟ್ರೆ ರಾಷ್ಟ್ರಪತಿಗಳೇ, ನೀವು ಬ್ರಾಹ್ಮಣರ ಹತ್ಯಾ ದೋಷ ನಿಮಗೆ ಬರುತ್ತೆ ಅಂತೇಳಿ ಒಂದು ಸ್ಟ್ರೈಕ್ ಮಾಡ್ತಾರೆ. ಆದರೆ ಸೌಜನ್ಯ ಪ್ರಕರಣದಲ್ಲಿ ಇದುವರೆಗೂ ಕೂಡ ನಿಜವಾದ ಅತ್ಯಾಚಾರಿಗಳನ್ನ, ಕೊಲೆಗಡಕರನ್ನ ಅರೆಸ್ಟ್ ಮಾಡುವುದಿಲ್ಲ. ಕಬ್ಬಿಣದ ರಾಡನ್ನು ಕೂಡ ಹಾಕಿ ಅವಳನ್ನ ಭೀಕರವಾಗಿ ಕೊಲ್ಲಲಾಗಿತ್ತು. ಅದರಲ್ಲಿ ಅಕ್ಷಯ್ ಠಾಕೂರ್ ಏನ್ ಹೇಳ್ತಾನೆ, ನಾನು ಇಲ್ಲಿದ್ದೇ ಇಲ್ಲ, ನಾನು ಬಿಹಾರದಲ್ಲಿದ್ದೆ. ಆರಾಧ್ಯ ದೈವ ಆಂಜನೇಯ ಸ್ವಾಮಿಯೂ ಕೂಡ ಈ ಹೋರಾಟಕ್ಕೆ ಹೆಚ್ಚಿನ ಶಕ್ತಿ, ಧೈರ್ಯ ಮತ್ತು ನ್ಯಾಯದ ಯಶಸ್ಸನ್ನು ಕೊಡಲಿ. ಎಲ್ರಿಗೂ ನಮಸ್ಕಾರ. ಮಂಗಳವಾರ ಡಿಸೆಂಬರ್ 16ನೇ ತಾರೀಕಿಗೆ ಬೆಳ್ತಂಗಡಿಯಲ್ಲಿ ಈ ರಾಜ್ಯದ ಅನೇಕ ಮಹಿಳೆಯರು ಸೇರಿ, ಮಹಿಳಾ ಸಂಘಟನೆಗಳೇ ಮುಂದಾಳತ್ವವನ್ನು ವಹಿಸಿ ಡಿಸೆಂಬರ್ 16ನೇ ತಾರೀಕಿಗೆ ಧರ್ಮಸ್ಥಳದಲ್ಲಿ ಕೊಂದವರು ಯಾರು ಅನ್ನುವಂತಹ ಒಂದು ಚಳುವಳಿ, ಪಾದಯಾತ್ರೆ, ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಿದ್ರೆ ಡಿಸೆಂಬರ್ 16ನೇ ತಾರೀಕಿನ ವಿಶೇಷತೆ ಏನು? ಅತ್ಯಾಚಾರ ಪ್ರಕರಣದಲ್ಲಿ, ಲೈಂಗಿಕ ದೌರ್ಜನ್ಯದಲ್ಲಿ ಡಿಸೆಂಬರ್ 16ರ ಪ್ರಾಮುಖ್ಯತೆ ಏನು? ಯಾಕೆ ಡಿಸೆಂಬರ್ 16ನೇ ತಾರೀಕಿಗೆ ಈ ಒಂದು ಬೃಹತ್ ಸಮಾವೇಶವನ್ನು ಮಹಿಳೆಯರು ಹಮ್ಮಿಕೊಂಡಿದ್ದಾರೆ? ಅದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು, ವಿಶೇಷವಾದಂಥ ಮಾಹಿತಿಯನ್ನು ಕೊಡಲಿದ್ದೇನೆ. ಡಿಸೆಂಬರ್ 16ನೇ ತಾರೀಕಿಗೆ ಈ ದೇಶ ಕಂಡಂತಹ ಅತ್ಯಂತ ಬರ್ಬರತೆ, ಹಿಂಸೆಯಿಂದ ಕೂಡಿದಂತಹ ದೆಹಲಿಯಲ್ಲಿ ನಿರ್ಭಯ ಪ್ರಕರಣ ಆದಂತಹ ದಿನಾಂಕ ಡಿಸೆಂಬರ್ 16. ಇವತ್ತು ನಾನು ದೆಹಲಿಯಲ್ಲಿ ಆದಂತಹ ಕ್ರೂರ ಹತ್ಯೆ ಮತ್ತು ಅತ್ಯಾಚಾರ ಪ್ರಕರಣ, ಗ್ಯಾಂಗ್ ರೇಪ್, ಮತ್ತು ಸರಿಸುಮಾರು ಅದೇ ಸಮಯದಲ್ಲಿ ನಡೆದಂತಹ ಕರ್ನಾಟಕದ ಧರ್ಮಸ್ಥಳದಲ್ಲಿ ನಡೆದಂತಹ ಸೌಜನ್ಯ ಅತ್ಯಾಚಾರ ಪ್ರಕರಣ, ಎರಡೂ ಪ್ರಕರಣದ ಒಂದು ತುಲನಾತ್ಮಕ ಅಧ್ಯಯನವನ್ನು, ಕಂಪೇರಿಟಿವ್ ಸ್ಟಡಿ, ಅದರ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ನಾನೀಗ ಬೆಂಗಳೂರಿನ ಸಮೀಪ ಇರುವಂತಹ ನೆಲಮಂಗಲದ ಶ್ರೀ ಆಂಜನೇಯ ದೇವಸ್ಥಾನದ ಮುಂದೆ, ನನ್ನ ಅತ್ಯಂತ ನಾನು ನಂಬಿದಂತಹ ಆಂಜನೇಯ ದೇವಸ್ಥಾನ ಇದು. ನಿರಂತರವಾಗಿ ನಾವು, ನಮ್ಮ ಸೌಜನ್ಯ ಎಲ್ಲ ಹೋರಾಟಗಾರರು ಕೂಡ ಇಲ್ಲಿ ಭೇಟಿ ಕೊಟ್ಟು ದರ್ಶನ ಪಡೆಯುವಂತಹ ಒಂದು ತೀರ್ಥ ಕ್ಷೇತ್ರ ಇದು. ಇಲ್ಲಿ ಇಡೀ ಒಂದು ಪ್ರಕರಣದ ಬಗ್ಗೆ ತಮಗೆ ವಿವರಣೆಯನ್ನು ಕೊಡ್ತೀನಿ, ಮತ್ತು ಯಾಕೆ ಡಿಸೆಂಬರ್ 16ನೇ ತಾರೀಕಿಗೆ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಭಾಗಿಯಾಗಬೇಕು ಅನ್ನೋದು ಕೂಡ ನಿಮಗೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ. 1 by 1 ನಿರ್ಭಯ ಪ್ರಕರಣ ಮತ್ತು ಸೌಜನ್ಯ ಪ್ರಕರಣ ಎರಡನ್ನೂ ಕೂಡ ನಾನು ಕಂಪೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅದರಲ್ಲಿ ಘಟನೆ ಕುರಿತಾಗಿ, ಆನಂತರ ಇನ್ವೆಸ್ಟಿಗೇಷನ್ ಕುರಿತಾಗಿ, ಟ್ರಯಲ್ ಕುರಿತಾಗಿ ಮತ್ತು ಶಿಕ್ಷೆಯ ಕುರಿತಾಗಿ, ನ್ಯಾಯದ ಕುರಿತಾಗಿ ಕಂಪೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಮೊದಲನೇದ್ದು, ದೆಹಲಿಯಲ್ಲಿ ನಿರ್ಭಯ ಪ್ರಕರಣ ನಡೆದಂತಹ ದಿನಾಂಕ ಡಿಸೆಂಬರ್ 16, 2012. ಅವತ್ತಿನ ದಿನ ರಾತ್ರಿ ನಿರ್ಭಯ ಅವಳ ಸ್ನೇಹಿತನ ಜೊತೆಗೆ ಲೈಫ್ ಆಫ್ ಪೈ ಸಿನಿಮಾ ನೋಡಿ ವಾಪಸ್ ತನ್ನ ಮನೆಗೆ ತನ್ನ ಸಹೋದ್ಯೋಗಿ ಸ್ನೇಹಿತನ ಜೊತೆಗೇ ಬರ್ತಾ ಇದ್ಲು. ಬರಬೇಕಾದ್ರೆ ಮುನ್ರಿಕಾದಿಂದ ಬಸ್ ಸ್ಟಾಪಿಂದ ಅವಳು ಬಸ್ಸನ್ನು ಹತ್ತುತ್ತಾಳೆ. ಆದರೆ ಬಸ್ಸಿನಲ್ಲಿ ಒಟ್ಟು 6 ಜನ ಕಾಮುಕರು ಸೇರಿ ಬಸ್ಸಿನಲ್ಲಿಯೇ ಅವಳ ಅತ್ಯಾಚಾರ ಮಾಡಿ, ಗಂಭೀರ ಸ್ವರೂಪದಲ್ಲಿ ಅವಳಿಗೆ ಗಾಯವನ್ನು ಮಾಡಿ, ಅದರಲ್ಲಿಯೇ ಅವಳ ಮರ್ಮಾಂಗದಲ್ಲಿ, ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಗೊತ್ತಾಗಿದ್ದು, ಮರ್ಮಾಂಗದಲ್ಲಿ ಕಬ್ಬಿಣದ ರಾಡನ್ನು ಕೂಡ ಹಾಕಿ ಅವಳನ್ನು ಭೀಕರವಾಗಿ ಕೊಲ್ಲಲಾಗಿತ್ತು. ಬಸ್ಸಿನಲ್ಲಿ ಅತ್ಯಾಚಾರ ಮಾಡಿ ಅವಳನ್ನು ದೆಹಲಿಯ ಮಹಿಪಾಲ್ಪುರ್ ಫ್ಲೈ ಓವರ್ ಪಕ್ಕ ರಸ್ತೆಯ ಆಚೆಗೆ ಅವಳನ್ನು ಎಸೆದು ಹೋಗ್ತಾರೆ. ಡಿಸೆಂಬರ್ 16, 2012 ರಾತ್ರಿಯ ಹೊತ್ತಿಗೆ.
ಸೌಜನ್ಯ ಪ್ರಕರಣ ಆಗಿದ್ದು 2000 ಅದೇ ವರ್ಷ ಬರೀ 2 ತಿಂಗಳ ಹಿಂದೆ ಅಕ್ಟೋಬರ್ 9, 2012ಕ್ಕೆ. ಅಂದರೆ 2012 ಅಕ್ಟೋಬರ್ 9ನೇ ತಾರೀಕಿಗೆ ಸೌಜನ್ಯ ಸಾಯಂಕಾಲ ಮಿಸ್ಸಿಂಗ್ ಆಗ್ತಾಳೆ. ಅವಳ ಡೆಡ್ ಬಾಡಿ ಮರುದಿನ ಸಿಗುತ್ತೆ, 10ನೇ ತಾರೀಕಿಗೆ ಬೆಳಿಗ್ಗೆ ಸಿಗುತ್ತೆ. ನಿರ್ಭಯ ಅಂದರೆ ಅವಳ ಒರಿಜಿನಲ್ ಹೆಸರು ಜ್ಯೋತಿ ಸಿಂಗ್. ಜ್ಯೋತಿ ಸಿಂಗ್ ನಿರಂತರವಾಗಿ ಅತ್ಯಾಚಾರ ಆಗಿ ಗಂಭೀರ ಸ್ವರೂಪದ ಗಾಯ ಆಗಿ ಜೀವನ್ಮರಣದ ನಡುವೆ ನಿರಂತರವಾಗಿ ಹೋರಾಟ ಮಾಡಿದ ತಕ್ಷಣಕ್ಕೇ ನಿರ್ಭಯಾಳನ್ನು ಸಿಂಗಾಪುರಕ್ಕೆ ಕರೆದುಕೊಂಡು ಹೋಗ್ತಾರೆ ವಿಶೇಷ ಫ್ಲೈಟಲ್ಲಿ. ನಿರಂತರವಾಗಿ ಪಾಪ ಅವಳು ಬಹಳಷ್ಟು ಸಂಘರ್ಷವನ್ನು ಮಾಡ್ತಾಳೆ. ಆದರೆ ಡಿಸೆಂಬರ್ 29ನೇ ತಾರೀಕು, ಡಿಸೆಂಬರ್ 29, 2012 ಬೆಳಿಗ್ಗೆ ಸರಿಸುಮಾರು 2 ಗಂಟೆ 15 ನಿಮಿಷಕ್ಕೆ ಅವಳು ಕೊನೆಯುಸಿರನ್ನು ಎಳಿತಾಳೆ. ಸೌಜನ್ಯಳು ಒಂದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ನೋಡಿದರೂ ಕೂಡ ಸೌಜನ್ಯ ಸತ್ತಂತಹ ಸಮಯನೂ ಕೂಡ ಇಟ್ ಈಸ್ ಇನ್ ಬಿಟ್ವೀನ್ 2 to 4 ಅಂತ ಬರ್ತಾ ಇದೆ. ಬಹುಶಃ ಸೌಜನ್ಯ ಸತ್ತಂತಹ ಆ ಒಂದು ನಡುರಾತ್ರಿಯಲ್ಲಿನೇ ನಿರ್ಭಯಾಳು ಕೂಡ ಕೊನೆಯುಸಿರನ್ನು ಎಳಿತಾಳೆ. ಈ ಪ್ರಕರಣದಲ್ಲಿ, ನಿರ್ಭಯಾ ಪ್ರಕರಣದಲ್ಲಿ ಆರೋಪಿಗಳು ಯಾರ್ಯಾರು? ಅದರಲ್ಲಿ ರಾಮ್ ಸಿಂಗ್, ಮುಖೇಶ್, ಪವನ್ ಗುಪ್ತಾ, ಅಕ್ಷಯ್ ಠಾಕೂರ್ ಮತ್ತು ವಿನಯ್ ಶರ್ಮಾ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ರಾಜು ಅಂಥೇಳಿ ಒಬ್ಬ ಮೈನರ್, ಅವನನ್ನು ಜುನೈಲ್ ಅಂತ ಕರಿತಾ ಇದ್ದರು. ಅವನು ಇಡೀ ಈ ನಿರ್ಭಯಾಳ ಸಾವಿಗೆ ಅವನೇ ಕಾರಣ. ಅತ್ಯಂತ ಬರ್ಬರತೆಯನ್ನು, ಅತ್ಯಂತ ಕ್ರೂರತೆಯನ್ನು ಮೆರೆದವನೇ ಆ ಒಬ್ಬ ಮೈನರ್, ಅಂದರೆ ನಾಬಾಲಿಕ್ ಅಂತ ಕರೀತಾರೆ, ಬಾಲಕ ಅಂತ ಅವನನ್ನು ಕರೀತಾರೆ. ಅವನ ಬಗ್ಗೆನೂ ಕೂಡ ಒಂದಿಷ್ಟು ವಿಶೇಷ ಮಾಹಿತಿ ತಮಗೆ ಕೊಡಲಿಕ್ಕಿದೆ. ಇವರೆಲ್ಲರನ್ನೂ ಕೂಡ ತಕ್ಷಣಕ್ಕೇ ವಿದಿನ್ 48 hours ದೆಹಲಿಯ ಪೊಲೀಸರು DCP ಛಾಯಾ ಸಿಂಗ್ IPS ಅಧಿಕಾರಿ ಅವರ ನೇತೃತ್ವದಲ್ಲಿ ಬಹಳ ತೀವ್ರಗತಿಯಲ್ಲಿ ಈ ಕಾರ್ಯಾಚರಣೆಯನ್ನು ಮಾಡ್ತಾರೆ. ವಿದಿನ್ 48 hours ಆಲ್ಮೋಸ್ಟ್ ಎಲ್ಲರೂ ಕೂಡ ಅರೆಸ್ಟ್ ಆಗ್ತಾರೆ. ಒಬ್ಬನು ಮಾತ್ರ, ಈ ಮೈನರ್ ಏನಿರ್ತಾನೆ ರಾಜು ಅನ್ನುವಂಥ ಹುಡುಗ, ಅವನ ನಂತರದಲ್ಲಿ ಅವನನ್ನು ಅರೆಸ್ಟ್ ಮಾಡ್ತಾರೆ. ಈ 6 ಜನರನ್ನು ಕೂಡ ತಕ್ಷಣವೇ ಅರೆಸ್ಟ್ ಮಾಡ್ತಾರೆ. ನಿಜವಾದ ಅತ್ಯಾಚಾರಿಗಳನ್ನು, ಕೊಲೆಗಡಕರನ್ನು ತಕ್ಷಣಕ್ಕೇ ಅರೆಸ್ಟ್ ಮಾಡ್ತಾರೆ. ಆದರೆ ಸೌಜನ್ಯ ಪ್ರಕರಣದಲ್ಲಿ ಇದುವರೆಗೂ ಕೂಡ ನಿಜವಾದ ಅತ್ಯಾಚಾರಿಗಳನ್ನು, ಕೊಲೆಗಡಕರನ್ನು ಅರೆಸ್ಟ್ ಮಾಡೋದಿಲ್ಲ. ಅದರ ಬದಲಾಗಿ ಘಟನೆ ನಡೆದು 1 ದಿನ ಆದ ನಂತರ, ದೇಹ ಸಿಕ್ಕು 1 ದಿನ ಆದ ನಂತರ ಒಬ್ಬ ಅಮಾಯಕ ಸಂತೋಷ್ ರಾವ್ನನ್ನು ತಗೊಂಡು ಬಂದು ಕಟಕಟೆಯಲ್ಲಿ ನಿಲ್ಲಿಸ್ತಾರೆ. ಈಗ ಇನ್ವೆಸ್ಟಿಗೇಷನ್ ಯಾವ ರೀತಿ ಆಯಿತು ಅಂತ ನೋಡಿ. ನಿರ್ಭಯಾ ಪ್ರಕರಣದಲ್ಲಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇಷ್ಟೇ ಹೇಳ್ತಾ ಇದ್ದೀನಿ ನಾನಿಲ್ಲಿ. ಇಲ್ಲಿ ನಿರ್ಭಯಾ ಪ್ರಕರಣದ ಈ ಎಲ್ಲ ದೋಷಿಗಳನ್ನು ದಸ್ತಗಿರಿ ಮಾಡೋದರಲ್ಲಿ CC ಕ್ಯಾಮ್ರಾ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಇಲ್ಲಿ ಆ ಬಸ್ಸಿನಲ್ಲಿ ಏನೋ ಅವಳನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ, ಬಸ್ಸಿನಲ್ಲಿನೇ ಅತ್ಯಾಚಾರ ಆಗುತ್ತೆ. ಅಲ್ಲಿಯ ಪೊಲೀಸರು, ವಿಶೇಷವಾಗಿ ಒಬ್ಬ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ಅವರು ಆ ಒಂದು ಇಡೀ ಪೊಲೀಸರ ತಂಡ ಆ ಏನು ಫ್ಲೈಓವರ್ ಸುತ್ತಲೂ ಆ ಬಸ್ಸು, ಬಿಳಿ ಬಣ್ಣದ ಶಾಲಾ ಬಸ್ ಅದು, ಆ ಬಸ್ಸು ಎಲ್ಲೆಲ್ಲಿ ಓಡಾಡಿತ್ತು ಸುಮಾರು 100ಕ್ಕಿಂತ ಹೆಚ್ಚು CC ಕ್ಯಾಮ್ರಾಗಳನ್ನು ಅಬ್ಸರ್ವ್ ಮಾಡ್ತಾರೆ. ಅದರಲ್ಲಿ ಒಂದು CC ಕ್ಯಾಮ್ರಾದಲ್ಲಿ ಇದೇನಿದು ರಿಪೀಟೆಡ್ ಆಗಿ ಓಡಾಡ್ತಾ ಇದೆ, ಮಲಾಯಿ ದೇವಿ ಮಂದಿರ ಎದುರುಗಡೆ ಇರ್ತಕ್ಕಂತಹ CC ಫುಟೇಜ್. ಅಲ್ಲಿ ಕಂಟಿನ್ಯೂಸ್ ಆಗಿ 3ನೇ ರೌಂಡ್ ಹೊಡಿತಾ ಇದೆಯಲ್ಲ ಶಾಲಾ ಬಸ್ಸು. ರಾತ್ರಿ ಹೊತ್ತು ಯಾಕೆ ಶಾಲಾ ಬಸ್ಸು 3ನೇ ರೌಂಡ್ ಹೊಡಿತಾ ಇದೆ, ಫ್ಲೈಓವರ್ ಸುತ್ತಲೂ ಇದೇ ಬಸ್ಸೇ ಸುತ್ತು ಹೊಡಿತಾ ಇದೆ ಅಂತ ಸಂಶಯಪಟ್ಟು ಆ ಬಸ್ಸನ್ನು ಕಂಡು ಹಿಡಿತಾರೆ CC ಕ್ಯಾಮ್ರಾ ಮುಖಾಂತರ. ಈ CC ಫುಟೇಜ್ ಮುಖಾಂತರ ಕಂಡು ಹಿಡಿದಂತಹ ಆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗೆ ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ. ಆದರೆ ಸೌಜನ್ಯ ಪ್ರಕರಣದಲ್ಲಿ ಕಣ್ಣು ಎದುರುಗಡೆನೆ 2 CC ಕ್ಯಾಮ್ರಾಗಳು
ಅಂದರೆ ಸೌಜನ್ಯ ನಡೆದು ಹೋದಂತಹ ದಾರಿಯ ಅಕ್ಕಪಕ್ಕ, ಅಂದರೆ ಒಂದು ನೇಚರ್ಪತಿ ಕ್ಲಿನಿಕ್ ಇದೆ, ಧರ್ಮೋದ್ಯಮಿಗಳ ಒಂದು ಏನು ನಿಸರ್ಗ ಒಂದು ಕ್ಲಿನಿಕ್ ಅಂತ ಮಾಡ್ಕೊಂಡಿದ್ದಾರೆ ಶಾಂತಿವನ. ಅದರಲ್ಲಿನೂ ಕೂಡ CC ಕ್ಯಾಮ್ರಾ ಇತ್ತು. ಅದರ ಎದುರುಗಡೆ ಇರತಕ್ಕಂತಹ ಅವರೇ ಕಟ್ಟಿಸಿದಂತಹ ಬಸ್ ಸ್ಟ್ಯಾಂಡ್ನಲ್ಲಿನೂ ಕೂಡ 360 ಡಿಗ್ರಿ ಸುತ್ತುವಂತಹ ರೊಟೇಟ್ ಆಗುವಂತಹ ಪ್ಯಾನಾಸೋನಿಕ್ ಕ್ಯಾಮ್ರಾ ಇತ್ತು. ಆದರೆ ಅದನ್ನು ಯಾರೂ ಕೂಡ ಪೊಲೀಸರು ನೋಡುವುದೇ ಇಲ್ಲ. ಪೊಲೀಸರು ನೋಡಿದರೂ ಕೂಡ ಅದರ ಆಧಾರದ ಮೇಲೆ ನಿಜವಾದ ಅತ್ಯಾಚಾರಿಗಳನ್ನು ಕಂಡು ಹಿಡಿಯೋದಿಲ್ಲ. ಇಲ್ಲಿ ದಕ್ಷ ಅಧಿಕಾರಿ IPS ಅಧಿಕಾರಿ ಛಾಯಾ ಸಿಂಗ್ ಮೇಡಮ್ ಅವರು ಈ CC ಕ್ಯಾಮ್ರಾಗಳನ್ನು ಹುಡುಕಿ ಅದಕ್ಕೆ ಒಂದು ಪ್ರೇರೇಪಣೆಯನ್ನು ಕೊಡ್ತಾರೆ. ಇಲ್ಲಿ ಅಭಿಷೇಕ್ ಗೋಯಲ್ ಅಂತುವಂತಹ ದ ಸೇಮ್ ರ್ಯಾಂಕ್, ಅದೇ ರ್ಯಾಂಕಿನ SP ಅಭಿಷೇಕ್ ಗೋಯಲ್ ಅವರು ಕಂಪ್ಲೀಟ್ ಆಗಿ ಅದನ್ನು ಇಗ್ನೋರ್ ಮಾಡ್ತಾರೆ ಸೌಜನ್ಯ ಪ್ರಕರಣದಲ್ಲಿ. ಆನಂತರ ಟ್ರಯಲ್ ನಡಿಬೇಕಾದ್ರೆ ನಿರ್ಭಯಾ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಪಡಿಸೋದಕ್ಕೆ ಕಾರಣ ಆಗಿದ್ದು 2 ಪ್ರಮುಖ ಅಂಶಗಳು. ಈಗ CC ಕ್ಯಾಮರಾದಿಂದ ನಿಜವಾದ ಆರೋಪಿಗಳನ್ನು ಕಂಡುಹಿಡಿತಾರೆ ದೆಹಲಿಯ ಪೊಲೀಸರು. ಶಿಕ್ಷೆಗೆ ಕಾರಣ ಏನು ಅಂತ ಹೇಳಿದರೆ 2 ಪ್ರಮುಖ ಅಂಶಗಳು. ಒಂದು DNA ಅನಲೈಸಿಸ್, ಅಡ್ವಾನ್ಸ್ಡ್ ಟೆಕ್ನಾಲಜಿ 2012. ಸೌಜನ್ಯ ಪ್ರಕರಣ ಕೂಡ ಅದೇ ವರ್ಷ ಬರೀ 2 ತಿಂಗಳ ಹಿಂದೆನೇ ಆಗಿದ್ದು. ಅಂದರೆ DNA ಟೆಕ್ನಾಲಜಿ ಅಲ್ಲಿನೂ ಇತ್ತು, ಇಲ್ಲಿನೂ ಇತ್ತು. DNA ಟೆಕ್ನಾಲಜಿ ಮುಖಾಂತರ DNA ಪ್ರೊಫೈಲಿಂಗ್, ಹೈ DNA ಪ್ರೊಫೈಲಿಂಗ್ ಮುಖಾಂತರ ಆರೋಪಿಗಳನ್ನು ವೆಜನೈಲ್ ಸ್ವಾಬ್ ಮುಖಾಂತರ ಟೆಸ್ಟ್ ಮಾಡಿ ಕಂಡು ಹಿಡಿತಾರೆ. ಬರೀ ವೆಜನೈಲ್ ಸ್ವಾಬ್ ಇಷ್ಟೇ ಅಲ್ಲ, ಅವರು ಎಲ್ಲೆಲ್ಲಿ ಮುಟ್ಟಿರ್ತಾರೆ ಅವರ ಎಂಟೈರ್ DNA ಸ್ಯಾಂಪ್ಲಿಂಗನ್ನು ತೆಗೆದುಕೊಂಡು ಎಸ್ಟಾಬ್ಲಿಷ್ ಮಾಡ್ತಾರೆ ಇದೇ ಆರೋಪಿಗಳೇ ಅತ್ಯಾಚಾರಿಗಳು ಅಂತ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅದು DNA ಪ್ರೊಫೈಲಿಂಗ್ ಕಾರಣ ಆಗುತ್ತೆ. ಆದರೆ ಸೌಜನ್ಯ ಪ್ರಕರಣದಲ್ಲಿ DNA ಪ್ರೊಫೈಲಿಂಗ್ ಮಾಡೋದಕ್ಕೆ ವೆಜನೈಲ್ ಸ್ವಾಬನ್ನು ಬರೀ 3 ದಿನದಲ್ಲಿ ಕೊಡಬೇಕು. ಅಲ್ಲಿ ಇಮಿಡಿಯೇಟಾಗಿ ವಿದಿನ್ 24 ತೊಗೊಂಡ್ಬಿಡ್ತಾರೆ. ಇಲ್ಲಿ 3 ದಿನದಲ್ಲಿ ಪಡೆಯಬೇಕಾಗಿದ್ದಂತಹ DNA ಪ್ರೊಫೈಲಿಂಗ್ನ ಸೋರ್ಸ್ ಆದಂತಹ ವೆಜನೈಲ್ ಸ್ವಾಬನ್ನು 13 ದಿನಗಳ ನಂತರ ಫಂಗಲ್ ಅಟ್ಯಾಕ್ ಆದ ನಂತರ ಬೇಕು ಅಂತಲೇ ಪೊಲೀಸ್ ಅಧಿಕಾರಿಗಳೇ ಅದನ್ನು ಹಾಳು ಮಾಡಿ 13 ದಿನ ಆದ ನಂತರ ಮಡಿವಾಳ FSL ಲ್ಯಾಬ್ಗೆ ಕಳಿಸ್ಕೊಡ್ತಾರೆ. ಇದರ ಉದ್ದೇಶ ನಿಜವಾದ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಸೌಜನ್ಯ ಪ್ರಕರಣದಲ್ಲಿ ಆಗುತ್ತೆ. ನಿರ್ಭಯಾ ಪ್ರಕರಣದಲ್ಲಿ ವಿದಿನ್ 24 ಅವರ್ಸ್ ವೆಜನಲ್ ಸ್ವಾಬನ್ನು DNA ಲ್ಯಾಬಿಗೆ ಕಳಿಸ್ಕೊಡ್ತಾರೆ. ಇನ್ನೊಂದು ಪ್ರಮುಖ ಅಂಶ, ನಿರ್ಭಯಾ ಪ್ರಕರಣದಲ್ಲಿ ಶಿಕ್ಷೆ ಆಗೋದಕ್ಕೆ ಕಾರಣ ಅಂತ ಹೇಳಿದರೆ ಓಡೋಂಟಾಲಜಿ ಅಂತ ಹೇಳಿದರೆ ಹಲ್ಲಿನ ಗುರುತುಗಳು. ವಿಕ್ಟಿಮ್ ಮೇಲೆ, ಗಾಯಾಳು ಮೇಲೆ, ಸಂತ್ರಸ್ತೆಯ ಮೇಲೆ ಅತ್ಯಾಚಾರಿಗಳು ಮಾಡಿದಂತಹ ಕಚ್ಚಿದಂತಹ ಹಲ್ಲಿನ ಗುರುತು, ಅದಕ್ಕೆ ಆಡೋಂಟಾಲಜಿ ಅಂತ ಕರೀತಾರೆ. ಅದು ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ ಅತ್ಯಾಚಾರಿಗಳಿಗೆ, ಕೊಲೆಗಡಿಕರಿಗೆ ಶಿಕ್ಷೆಯನ್ನು ಕೊಡಿಸೋದರಲ್ಲಿ. ಆದರೆ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯಾಳ ಎದೆಯ ಮೇಲೆ, ದೇಹದ ಮೇಲೆ ಕಚ್ಚಿದ ಗಾಯಗಳು, ಕಚ್ಚಿದ ಗುರುತುಗಳಿದ್ರೂ ಕೂಡ ಯಾವುದೇ ಆಡೋಂಟಾಲಜಿ ಪರೀಕ್ಷೆಯನ್ನು ಮಾಡೋದಿಲ್ಲ. ಅದನ್ನು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡ್ತಾರೆ ಬೆಳ್ತಂಗಡಿಯ ಪೊಲೀಸರು, ಇಲ್ಲಿಯ CID ಅಧಿಕಾರಿಗಳು, ಧರ್ಮಸ್ಥಳ, ಮಂಗಳೂರಿನ ಪೊಲೀಸರು ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತಾರೆ. ನೋಡಿ, 2 ಪ್ರಕರಣಗಳು ಕೂಡ ಅಂದಾಜು ಒಂದೇ ಸಮಯದಲ್ಲಿ, ಒಂದೇ ವರ್ಷದಲ್ಲಿ ನಡೆದಿದ್ದು. ಆ ಟೆಕ್ನಾಲಜಿ ದೇಶದ ಎಲ್ಲ ಭಾಗಗಳಲ್ಲಿ ಕೂಡ ಇದ್ದರೂ ಕೂಡ ಕರ್ನಾಟಕದ ಪೊಲೀಸರು ಅದನ್ನು ನಿರ್ಲಕ್ಷ್ಯ ವಹಿಸ್ತಾರೆ. DNA ಟೆಕ್ನಾಲಜಿ ಮತ್ತು ಓಡೋಂಟಾಲಜಿಯನ್ನು ಸೌಜನ್ಯ ಪ್ರಕರಣದಲ್ಲಿ ನೆಗ್ಲೆಕ್ಟ್ ಮಾಡ್ತಾರೆ. ಆದರೆ ನಿರ್ಭಯಾ ಪ್ರಕರಣದಲ್ಲಿ ಆ 2 ಸಾಕ್ಷಿಗಳು ಶಿಕ್ಷೆ ಕೊಡಿಸೋದಕ್ಕೆ ಅನುಕೂಲ ಆಗುತ್ತೆ. ಆನಂತರ ಇದನ್ನೆಲ್ಲ ಗಮನಿಸಿದರೆ ನಮಗೆ ಅನಿಸುತ್ತೆ, ಅಂದರೆ ಇನ್ವೆಸ್ಟಿಗೇಷನ್ ಪಾರ್ಟ್ ಮತ್ತು ಟ್ರಯಲ್ ಪಾರ್ಟಲ್ಲಿ ನಾನು ಹೇಳ್ತಾ ಇದ್ದೀನಿ. ಇನ್ವೆಸ್ಟಿಗೇಷನ್ ನಿರ್ಭಯಾ ಪ್ರಕರಣದಲ್ಲಿ ಪೊಲೀಸರು ಮಾಡಿದ್ದು ನಿಜವಾದ ಅತ್ಯಾಚಾರಿಗಳನ್ನು ಕಂಡು ಹಿಡಿದು ನಿಜವಾದ ಅತ್ಯಾಚಾರಿಗಳಿಗೆ ಶಿಕ್ಷೆ ಕೊಡಿಸೋದಕ್ಕೆ ಪೊಲೀಸ್ ಇನ್ವೆಸ್ಟಿಗೇಷನ್ ಅನುಕೂಲ ಆಯಿತು. ಆ ದಿಕ್ಕಿನಲ್ಲಿ ಇನ್ವೆಸ್ಟಿಗೇಷನ್ ಸಾಗ್ತಾ ಹೋಯಿತು ದೆಹಲಿ ನಿರ್ಭಯಾ ಪ್ರಕರಣದಲ್ಲಿ.
ಆದರೆ ಕರ್ನಾಟಕದ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ನಿಜವಾದ ಅತ್ಯಾಚಾರಿಗಳನ್ನು, ನಿಜವಾದ ಕೊಲೆಗಡಕರನ್ನು ರಕ್ಷಣೆ ಮಾಡೋದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿದರೆ ಹೊರತು ಅವರನ್ನು ನಿಜವಾದ ಕೊಲೆಗಡಕರನ್ನು, ಅತ್ಯಾಚಾರಿಗಳನ್ನು ಶಿಕ್ಷೆ ಪಡಿಸೋದಕ್ಕೆ ಇನ್ವೆಸ್ಟಿಗೇಷನ್ ಆಗಲಿಲ್ಲ. ಅದು ಬೆಳ್ತಂಗಡಿಯ ಪೊಲೀಸರು ಇರಬಹುದು, ಕರ್ನಾಟಕ CID ಇರಬಹುದು ಅಥವಾ CBI ಇರಬಹುದು. ಮೂರೂ ಸಂಸ್ಥೆಗಳು ಕೂಡ ನಿಜವಾದ ಅತ್ಯಾಚಾರಿಗಳನ್ನು, ಕೊಲೆಗಡಕರನ್ನ ರಕ್ಷಣೆ ಮಾಡಿದರೆ ಹೊರತು ಅವರಿಗೆ ಶಿಕ್ಷೆ ಪಡಿಸಲಿಲ್ಲ. ಬೆಳ್ತಂಗಡಿಯ ಪೊಲೀಸರು ಇರಬಹುದು, ಕರ್ನಾಟಕ CID ಇರಬಹುದು ಅಥವಾ CBI ಇರಬಹುದು. ಮೂರೂ ಸಂಸ್ಥೆಗಳು ಕೂಡ ನಿಜವಾದ ಅತ್ಯಾಚಾರಿಗಳನ್ನು, ಕೊಲೆಗಡಕರನ್ನ ರಕ್ಷಣೆ ಮಾಡಿದರೆ ಹೊರತು ಅವರಿಗೆ ಶಿಕ್ಷೆ ಪಡಿಸಲಿಲ್ಲ. ಮತ್ತೊಂದು ಪ್ರಮುಖವಾದಂತಹ ಇನ್ವೆಸ್ಟಿಗೇಷನ್ನಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿದರೆ, ಈ ಪ್ರಕರಣದಂಥ ನಿರ್ಭಯಾ ಪ್ರಕರಣದ 3 ಆರೋಪಿಗಳು ಪವನ್ ಗುಪ್ತಾ, ವಿನಯ್ ಶರ್ಮಾ ಅವ್ರು ಏನು ಮಾಡ್ತಾರೆ ಮತ್ತು ಅಕ್ಷಯ್ ಠಾಕೂರ್ ಅವರು ಅಲಿಬಿಯನ್ನು ಹೇಳ್ಕೊತಾರೆ. ಅಲಿಬಿ ಅಂತ ಹೇಳಿದರೆ ALIBI, ಅಲಿಬಿ ಅಂತ ಹೇಳಿದರೆ ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ, ಸ್ಥಳದಲ್ಲಿ ನಾನು ಇದ್ದಿದ್ದಿಲ್ಲ, ಆರೋಪಿತನು ಇದ್ದಿದ್ದಿಲ್ಲ ಅನ್ನೋದಕ್ಕೆ ಅಲಿಬಿ ಅಂತ ಹೇಳ್ತಾರೆ. ಅದರಲ್ಲಿ ಅಕ್ಷಯ್ ಠಾಕೂರ್ ಏನು ಹೇಳ್ತಾರೆ, ನಾನು ಇಲ್ಲಿದ್ದಿದ್ದೇ ಇಲ್ಲ, ನಾನು ಬಿಹಾರದಲ್ಲಿದ್ದೆ. ಇನ್ನು ಉಳಿದವರು ವಿನಯ್ ಶರ್ಮಾ ಏನು ಹೇಳ್ತಾನೆ, ಇನ್ನು ಉಳಿದವರು ಕೂಡ ಗುಪ್ತಾನವನು ಏನು ಹೇಳ್ತಾನೆ, ನಾವು ಇಲ್ಲಿದ್ದಿದ್ದಿಲ್ಲ, ನಾವು ಒಂದು ಆರ್ಕೆಸ್ಟ್ರಾ ನೋಡೋದಕ್ಕೆ ಹೋಗಿದ್ವಿ, ಘಟನಾ ಸ್ಥಳದಲ್ಲಿ ನಾವು ಇದ್ದಿದ್ದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಲಿಬಿ ಅಂತ ಕರೀತಾರೆ. ಆದರೆ ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ಅವರು ಅಲ್ಲಿ ಇದ್ದರು, ಅದೇ ಸ್ಥಳದಲ್ಲಿಯೇ ಇದ್ದರು ಅಂಥೇಳಿ ಸಂಪೂರ್ಣವಾಗಿ ಇನ್ವೆಸ್ಟಿಗೇಷನ್ ಮಾಡಿ ಕಂಡು ಹಿಡಿತಾರೆ. ಆದರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಪ್ರಭಾವಿಯ ಮಗ, ಸ್ವತಃ ಪ್ರಭಾವಿಗಳೇ ನಮ್ಮ ಮಗು ಅಮೇರಿಕಕ್ಕೆ ಹೋಗಿತ್ತು ಅಂತ ಹೇಳ್ತಾರೆ. ಆದರೆ ಅಮೇರಿಕಾದಲ್ಲಿಯೇ ಇದ್ದ ಅಂತ ಹೇಳಿ ಆರೋಪಿತ ಆಗಲಿ, ಆರೋಪಿತನ ಕುಟುಂಬ ಆಗಲಿ ಅಥವಾ ಪೊಲೀಸರಾಗಲಿ, ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಸಂಸ್ಥೆಗಳಾದಂಥ CID ಆಗಲಿ, CBI ಆಗಲಿ ಅವನು ಅಮೇರಿಕಾದಲ್ಲಿಯೇ ಇದ್ದ ಅಂಥೇಳಿ ಇದುವರೆಗೂ ಕೂಡ ಯಾರು ಎಸ್ಟಾಬ್ಲಿಷ್ ಮಾಡಲಿಲ್ಲ. ಇದು ಒಂದು ಬಹುಮುಖ್ಯವಾದಂತಹ ವ್ಯತ್ಯಾಸ. ಅಂದರೆ ಒನ್ಸ್ ಅಗೇನ್ ಇಲ್ಲಿ ಪ್ರೂವ್ ಆಗುತ್ತೆ, ನಿಜವಾದ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡೋದಕ್ಕೆ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ಆಗಿದೆ. ನಿರ್ಭಯಾ ಪ್ರಕರಣದಲ್ಲಿ ನಿಜವಾದ ಅತ್ಯಾಚಾರಿಗಳಿಗೆ ಶಿಕ್ಷೆ ಕೊಡೋದಕ್ಕೆ ಅವರು ಪ್ರಯತ್ನವನ್ನು ಪಟ್ಟಿದ್ದಾರೆ. ಇದರಲ್ಲಿ ನಾವು ಗಮನಿಸಬೇಕಾಗಿದ್ದು ಏನು ಅಂತ ಹೇಳಿದರೆ, ಇಬ್ಬರು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಒಂದು IPS ಅಧಿಕಾರಿ ಛಾಯಾ ಸಿಂಗ್ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಆ ನಿರ್ಭಯಾ ಜ್ಯೋತಿ ಸಿಂಗ್ ಅವಳ ವಯಸ್ಸು ಮತ್ತು ನನ್ನ ಮಗಳ ವಯಸ್ಸು ಆಲ್ಮೋಸ್ಟ್ ಸೇಮ್ ಇದೆ. ಯಾವತ್ತಿಗೂ ಕೂಡ ನಾನು ಜ್ಯೋತಿ ಸಿಂಗ್ ಅವಳ ಮೃತದೇಹ ನೋಡಿದಾಗ ನನ್ನ ಮಗಳ ನೆನಪಾಗುತ್ತೆ. ನನ್ನ ಮಗಳು ಪ್ರತಿದಿನ ಕೇಳ್ತಾ ಇದ್ದಾಳೆ, ಏನಾಯಿತು, ಶಿಕ್ಷೆ ಕೊಡಿಸ್ತಿರೋ ಇಲ್ಲೋ ಅಂಥೇಳಿ ಅಂತ ಛಾಯಾ ಸಿಂಗ್ ಹೇಳ್ತಾರೆ. ಅಂದರೆ ಅವಳ ಆ IPS ಅಧಿಕಾರಿ, ಮಹಿಳಾ ಅಧಿಕಾರಿಯ ಮಗಳೇ ಸ್ಫೂರ್ತಿಯಾಗಿರ್ತಾಳೆ. ಮತ್ತು ಇನ್ನೊಬ್ಬರು ಯಾರು ಅಂತ ಹೇಳಿದರೆ, ಈ ಮರಣ ದಂಡನೆಯನ್ನು ಕೊಟ್ಟಂತಹ ಜಡ್ಜ್ ASJ ಯೋಗೀಶ್ ಖನ್ನಾ ಸಾಹೇಬರು, ದೆಹಲಿ ನ್ಯಾಯಾಲಯದ ಯೋಗೀಶ್ ಖನ್ನಾ ಸಾಹೇಬರು ಅವರು ಕೂಡ ಹೇಳ್ತಾರೆ. 53 ವರ್ಷದ ಯೋಗೀಶ್ ಖನ್ನಾ ಸಾಹೇಬರು ಒಂದು ಕಡೆ ಹೇಳ್ಕೊತಾರೆ, ನನ್ನ ಮಗಳು ಕೂಡ ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ, ನನ್ನ ಮಗಳ ವಯಸ್ಸು ಕೂಡ ನಿರ್ಭಯಾಳ ವಯಸ್ಸಿನಷ್ಟೇ ಇದೆ, ನನ್ನ ಮಗಳು ಕೂಡ ಕೇಳ್ತಾ ಇದ್ದಾಳೆ, ಅಪ್ಪ ಶಿಕ್ಷೆ ಕೊಡ್ತೀಯಾ ಇಲ್ಲ ನೀನು ಅಂತ ಕೇಳ್ತಾ ಇದ್ದಾಳೆ. ಅದರ ಸಲುವಾಗಿ ನಾನು ಇಷ್ಟೊಂದು ಇದನ್ನು ಸ್ಫೂರ್ತಿಯಾಗಿ ತಗೊಂಡು ನಾನು ನಿರ್ಧಾರವನ್ನು ತೆಗೆದುಕೊಂಡೆ, ಈ ಕಾಮುಕರಿಗೆ ಶಿಕ್ಷೆ ಆಗಲೇಬೇಕು ಅಂಥೇಳಿ ಯೋಗೀಶ್ ಖನ್ನಾ ಅವರು ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ವಿಪರ್ಯಾಸ ನೋಡಿ, ನಮ್ಮ ಕರ್ನಾಟಕದ ಅಧಿಕಾರಿಗಳಿಗೆ ಆಗಲಿ, ಆ ಸಂದರ್ಭದಲ್ಲಿ ಇದ್ದಂಥ ಜಡ್ಜ್ಗಳಿಗಾಗಲಿ ಸೌಜನ್ಯ ನನ್ನ ಮಗಳ ಥರ ಇದ್ದಾಳೆ ಅಂತ ಯಾರಿಗೂ ಅನಿಸೋದಿಲ್ಲ. ತನಿಖಾಧಿಕಾರಿಯಾದಂತಹ ಯೋಗೇಶ್ ಅವರು ಇರಬಹುದು, ಭಾಸ್ಕರ್ ರೈ ಇರಬಹುದು, ಆನಂತರ IPS ಅಧಿಕಾರಿ ತನಿಖೆ ಮಾಡಿದಂಥ CID ಅಧಿಕಾರಿಗಳಿರ್ಬೋದು, ಆನಂತರ ಇದನ್ನು ನೆಗ್ಲೆಕ್ಟ್ ಮಾಡಿದಂಥ ಜಡ್ಜಸ್ಗಳಿಗಿರ್ಬೋದು, ಯಾರಿಗೂ ಕೂಡ ಸೌಜನ್ಯ ಥರದ ಮಗಳು ಕೂಡ ನನ್ನ ಮನೆಯಲ್ಲಿದ್ದಾರೆ ಅಂತ ಯಾರಿಗೂ ಅನಿಸೋದಿಲ್ಲ. ದಿಸ್ ಈಸ್ ದ ಬಿಗ್ಗೆಸ್ಟ್ ಕಂಪ್ಯಾರಿಸನ್. ಆಮೇಲೆ ದಿಸ್ ಈಸ್ ದ ಬಿಗ್ಗೆಸ್ಟ್ ಟ್ರಾಜಡಿ ಆಫ್ ಸೌಜನ್ಯ ಕೇಸ್ ಅಂತ ಹೇಳ್ಬೋದು. ಹಾಗಿದ್ರೆ ಇದರಲ್ಲಿ ಶಿಕ್ಷೆ ಏನೇನಾಯಿತು ಅಂಥೇಳಿ, ಇದರಲ್ಲಿ ರಾಮ್ ಸಿಂಗ್ ಅನ್ನುವಂಥ ಅವನು ಒಬ್ಬ ಡ್ರೈವರ್ ಆಗಿದ್ದ, ಆ ಬಸ್ಸಿನ ಡ್ರೈವರ್ ಆಗಿದ್ದ. ಅವನು ಜೈಲಿನಲ್ಲಿನೇ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ನೇಣು ಬಿದ್ದುಕೊಂಡು ಸಾವಿಗೆ ಶರಣಾಗ್ತಾನೆ. ಅದ್ರ ಬಗ್ಗೆನೂ ಸಾಕಷ್ಟು ಊಹಾಪೋಹ ಇದ್ದು, ಕೊಲೆ ಆಯಿತು ಅದು ಇದು ಅಂಥೇಳಿ, ಬಟ್ ಯಾವುದು ಕೂಡ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಅವನಿಗೆ ಶಿಕ್ಷೆ ಆಯಿತು ಅಂತಲೇ ತಿಳ್ಕೊತಾರೆ.
ಉಳಿದಂತಹ 4 ಜನರಿಗೆ, ಅದರಲ್ಲಿ ಮುಖೇಶ್, ಪವನ್ ಗುಪ್ತಾ, ಅಕ್ಷಯ್ ಠಾಕೂರ್ ಮತ್ತು ವಿನಯ್ ಶರ್ಮಾ, ಈ 4 ಜನರಿಗೆ ಜಡ್ಜ್ ಯೋಗೀಶ್ ಖನ್ನಾ ಸಾಹೇಬರು ಮರಣದಂಡನೆಯನ್ನು ವಿಧಿಸ್ತಾರೆ. ಅವರಿಗೆ ಗಲ್ಲು ಶಿಕ್ಷೆ ಆಗುತ್ತೆ. ಆ ಸಂದರ್ಭದಲ್ಲಿನೂ ಕೂಡ ಈ ಅಕ್ಷಯ್ ಠಾಕೂರ್ ಮತ್ತು ವಿನಯ್ ಶರ್ಮಾ ಅವನ ಕುಟುಂಬಸ್ಥರು ಏನು ಒಂದು ಸ್ಟ್ರೈಕ್ ಮಾಡ್ತಾರೆ. ಅಂದರೆ ತಕ್ಷಣಕ್ಕೇ ಅದು ಗಲ್ಲು ಶಿಕ್ಷೆ ಆಗಲ್ಲ, ಅಪೀಲ್ಗೆ ಹೋಗ್ತಾರೆ, ಹೈಕೋರ್ಟಿಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, ಅಲ್ಲೂ ಕೂಡ ಗಲ್ಲು ಶಿಕ್ಷೆನೇ ಜಾರಿಯಾಗುತ್ತೆ. ಅದಾದ ನಂತರ ರಾಷ್ಟ್ರಪತಿಗಳಿಗೂ ಕೂಡ ಕ್ಷಮಾದಾನ ಅರ್ಜಿಯನ್ನು ಹಾಕ್ತಾರೆ ಅತ್ಯಾಚಾರಿ ಕೊಲೆಗಡುಕರ ಪ್ಯಾರೆಂಟ್ಸು, ಕುಟುಂಬದವರು, ಅವರು ಪರಿವಾರದವರು. ಆವಾಗ ದೆಹಲಿಯಲ್ಲಿ ಇವರು ಒಂದು ಡ್ರಾಮಾ ಸ್ಟಾರ್ಟ್ ಮಾಡ್ತಾರೆ. ಏನಂತ ಹೇಳಿದರೆ, ಇವರಿಬ್ಬರು ಬ್ರಾಹ್ಮಣರ ಹತ್ಯೆ ಮಾಡಬಾರ್ದು, ಗಲ್ಲು ಶಿಕ್ಷೆ ಆಗಿದರೆ ಹತ್ಯೆ ಅಂತ ಆಗುತ್ತೆ. ರಾಷ್ಟ್ರಪತಿಗಳಿಗೆ ಅವಾಗ ರಮಾನಾಥ್ ಕೋವಿಂದ್ ಅವರು ರಾಷ್ಟ್ರಪತಿಗಳಿರ್ತಾರೆ. ನೋಡಿ, ನೀವು ಹಿಂದುಳಿದ ವರ್ಗದವರು, ನೀವು ಬ್ಯಾಕ್ವರ್ಡ್ ಕ್ಲಾಸ್ನವರು, ನೀವು ಗಲ್ಲು ಶಿಕ್ಷೆಯನ್ನು ಘೋಷಣೆ ಮಾಡಿಬಿಟ್ರೆ ರಾಷ್ಟ್ರಪತಿಗಳೇ, ನೀವು ಬ್ರಾಹ್ಮಣರ ಹತ್ಯಾ ದೋಷ ನಿಮಗೆ ಬರುತ್ತೆ ಅಂತೇಳಿ ಒಂದು ಸ್ಟ್ರೈಕ್ ಮಾಡ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ. ಅವ್ರ ಜೊತೆಗೆ ಒಂದಿಷ್ಟು ಪುರೋಹಿತರು ಸೇರಿಕೊಂಡು ಆ ನಾಟಕ ಮಾಡ್ತಾರೆ. ಈಗ ಮಾಡ್ತಾ ಇದ್ದಾರಲ್ಲ, ಧರ್ಮಸ್ಥಳದಲ್ಲಿ ಬಂದು ಒಂದಿಷ್ಟು ಜನ ಪುರೋಹಿತರನ್ನು ಕರೆಸಿ ನಮಗೆಲ್ಲ ಬಯಸ್ತಾ ಇದ್ದಾರಲ್ಲ, ಆ ಥರ ಆ ಡ್ರಾಮಾ ಅಲ್ಲೂ ಮಾಡ್ತಾರೆ. ಆದರೆ ರಾಷ್ಟ್ರಪತಿಗಳು ನಿರ್ಧಾರ ತಗೊಳ್ತಾರೆ, ಇದು ಯಾವ ಕಾರಣಕ್ಕೂ ಕೂಡ ನನ್ನ ನಿರ್ಧಾರವನ್ನು ನಾನು ಹಿಂದೆ ತೆಗೆದುಕೊಳ್ಳುವುದಿಲ್ಲ ಅಂತೇಳಿ ರಮಾನಾಥ್ ಕೋವಿಂದ್ ರಾಷ್ಟ್ರಪತಿಗಳು ಆ ದಿಟ್ಟ ನಿಲುವನ್ನು ತಗೊಳ್ತಾರೆ. ಹೀಗಾಗಿ ಆ 4 ಜನರಿಗೂ ಕೂಡ ಗಲ್ಲು ಶಿಕ್ಷೆ ಜಾರಿಯಾಗುತ್ತೆ. ಒಬ್ಬನು ರಾಮ್ ಸಿಂಗ್ ಜೈಲಿನಲ್ಲಿನೇ ಅವನು ಸತ್ತಿರ್ತಾನೆ. ಆನಂತರ ಇನ್ನೊಬ್ಬ ಆರೋಪಿ ಬಾಲಕ ಅಂತ ಏನು ಕರಿತಾ ಇದ್ದಾರೆ, ಮೈನರ್ ರಾಜು ಅಂತ, ಅವನು ಮುಸ್ಲಿಂ ಸಮುದಾಯದವನು. ಇಲ್ಲಿ ಏನಾಗುತ್ತೆ, ಈ ಸೌಜನ್ಯ ಪ್ರಕರಣ ಯಾವ ರೀತಿ ಜನಾಂದೋಲನ ಪಡೆದುಕೊಂಡಿದೆ ದೆಹಲಿಯಲ್ಲಿ ಕೂಡ ಮತ್ತು ಇಡೀ ರಾಷ್ಟ್ರಾದ್ಯಂತ, ನಿರ್ಭಯಾಳಿಗೆ ನ್ಯಾಯ ಸಿಗಬೇಕು ಅಂಥೇಳಿ ಒಂದು ಜನಾಂದೋಲನ ದೊಡ್ಡ ಮಟ್ಟದಲ್ಲಿ ಶುರು ಆಗುತ್ತೆ. ಆ ಜನಾಂದೋಲನ ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಆಗಿರೋದಿಲ್ಲ. ಅತ್ಯಾಚಾರ ಕೊಲೆ ಮಾಡಿದವರು ಎಲ್ಲ ಸಮುದಾಯದವರು, ಎಲ್ಲ ಧರ್ಮದವರು ಸೇರಿ ಅತ್ಯಾಚಾರ ಕೊಲೆ ಮಾಡಿರ್ತಾರೆ. ಹೀಗಾಗಿ ಹಿಂದೂ, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಎಲ್ಲರೂ, ಸಿಖ್ರು ಎಲ್ಲರೂ ಸೇರಿ ಜನಸಾಮಾನ್ಯರು ಹೋರಾಟವನ್ನು ಮಾಡಿರ್ತಾರೆ. ಆದರೆ ಅವನು ನಾಬಾಲಿಕ್ ಅಂತ ಹೇಳಿ ಅವನು ಅರೆಸ್ಟ್ ಆದರೂ ಕೂಡ 3 ವರ್ಷ ಅವನಿಗೆ ಜುವೆನೈಲ್ ಜಸ್ಟಿಸ್ ಬೋರ್ಡ್ನಲ್ಲಿ ಇಟ್ಟು ಅವನಿಗೆ ಬೇರೆ ಬೇರೆ ಟ್ರೈನಿಂಗ್ ಕೊಟ್ಟು ಅವನು ಬಿಡುಗಡೆ ಆಗ್ತಾನೆ. ದೆಹಲಿಯ ಸರ್ಕಾರ ಮತ್ತು ಇಡೀ ದೇಶದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಏನು ಒಂದು ತಪ್ಪು ಮಾಡ್ತಾರೆ, ಅದರಲ್ಲಿ ಅವನ ಗುರುತು ಸಾರ್ವಜನಿಕರಿಗೆ ಗೊತ್ತಾಗೋದಕ್ಕೆ ಬಿಡಲ್ಲ. ಯಾಕಂತ ಹೇಳಿದರೆ, ನಿರ್ಭಯ ಸಾಯೋದಕ್ಕೆ, ಆನಂತರ ನಿರ್ಭಯಾಳನ್ನು ಬಸ್ಸಿನಲ್ಲಿ ಹತ್ಸೋದಕ್ಕೂ ಕೂಡ ದೀದಿ ಬಸ್ಸಿಗೆ ನೀನು ಬಾ ಅಂತ ದೀದಿ ಅಂತ ಕರೆದಿರ್ತಾನೆ ಅವನು. ಅವಳಿಗೆ, ಯಾರಿಗೆ? ಜ್ಯೋತಿ ಸಿಂಗ್, ನಿರ್ಭಯಾಳಿಗೆ ಅವನೇ ಕುಂದಿಸಿರ್ತಾನೆ. ಮತ್ತು ಮರ್ಮಾಂಗದಲ್ಲಿ ರಾಡ್ ಹಾಕಿ ಅತ್ಯಂತ ಗಂಭೀರ ಗಾಯ ಮಾಡಿದವನು ಅದೇ ಹುಡುಗ, ಅವನೇ ಮಾಡಿದ್ದು. ಆದರೆ ಅವನಿಗೆ ಶಿಕ್ಷೆ ಆಗೋದಿಲ್ಲ. ಹೀಗಾಗಿ 4 ಜನರಿಗೆ ಗಲ್ಲು ಶಿಕ್ಷೆ ಆಗಿ ಒಬ್ಬನ ಸತ್ತು ಹೋದರೂ ಕೂಡ ಇವತ್ತಿಗೂ ಕೂಡ ನಿರ್ಭಯಾಳಿಗೂ ಕೂಡ ಸಂಪೂರ್ಣವಾದಂತಹ ನ್ಯಾಯ ಸಿಗಲಿಲ್ಲ. ಇದನ್ನು ನಿರ್ಭಯಾಳ ತಾಯಿಯಾದಂತಹ ಆಶಾದೇವಿಯವರು ಕೂಡ ಹೇಳಿದ್ದಾರೆ, ಆ ನಾಬಾಲಿಕನಿಗೆ ಶಿಕ್ಷೆ ಆಗದೆ ನನ್ನ ಮಗಳಿಗೆ ನ್ಯಾಯ ಸಿಕ್ಕಂಗೆ ಆಗೋದಿಲ್ಲ ಅಂಥೇಳಿ. ಆದರೆ ಈ ದೇಶದ ನ್ಯಾಯದ ವ್ಯವಸ್ಥೆ ಅವನು ಯಾರು ಅಂತ ಗೊತ್ತಾಗಕ್ಕೆ ಬಿಡಲಿಲ್ಲ. ಆದರೆ ಅವನ ಬಗ್ಗೆ ಸಂಪೂರ್ಣ ಮಾಹಿತಿ ನಮ್ಮ ಹತ್ರ ಇದೆ. ಸಮಯ ಸಂದರ್ಭ ಬಂದಾಗ ಸೌಜನ್ಯ ಹೋರಾಟದ ಜಯ ಸಿಕ್ಕ ತಕ್ಷಣವೇ ಆ ವ್ಯಕ್ತಿಯ ಗುರುತು ಪತ್ತೆಯ ಎಲ್ಲವನ್ನು ಕೂಡ ನಾನು ಸಾರ್ವಜನಿಕವಾಗಿ ಹೇಳ್ತಾ ಇದ್ದೇನೆ. ಸ್ವಲ್ಪ ದಿನ ತಾವೆಲ್ಲರೂ ಕೂಡ ಕಾಯಿರಿ. ಇದರಲ್ಲಿ ನೋಡಿ, ಇನ್ನೊಂದು ಬಹುಮುಖ್ಯವಾದಂತಹ ತುಲನೆ ಅಂತ ಹೇಳಿದರೆ, ನಿರ್ಭಯ ಪ್ರಕರಣದಲ್ಲಿ ಎಲ್ಲೂ ಕೂಡ ಯಾವುದೇ ದೇವಸ್ಥಾನ, ದೇವರು, ಧರ್ಮ ಹೋರಾಟಕ್ಕೆ ಅಡ್ಡಿಪಡಿಸಲಿಲ್ಲ. ನಿರ್ಭಯ ಪ್ರಕರಣದ ಆರೋಪಿಗಳು, ಅತ್ಯಾಚಾರಿಗಳು ಪ್ರಭಾವಿ ಮನೆತನದ ಮಕ್ಕಳಾಗಿರಲಿಲ್ಲ. ಆದರೆ ಸೌಜನ್ಯ ಪ್ರಕರಣದಲ್ಲಿ ಹೋರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ, ಪ್ರಶ್ನೆಗಳನ್ನು ಮಾಡಿದರೆ, ಅತ್ಯಾಚಾರಿ ಕೊಲೆಗಡಕರು ಕೊಂದವರು ಯಾರು ಅಂತ ಪ್ರಶ್ನೆ ಮಾಡಿದರೆ ದೇವಸ್ಥಾನವನ್ನೇ ನಡುವೆ ತರ್ತಾ ಇದ್ದಾರೆ ಪ್ರಭಾವಿಗಳು. ನಿರ್ಭಯ ಪ್ರಕರಣದಲ್ಲಿ ಎಲ್ಲ ಮಾಧ್ಯಮಗಳು ಒಗ್ಗಟ್ಟಾಗಿ
ನ್ಯಾಯ ಸಿಗಬೇಕು ಅಂತ ಆಗ್ರಹ ಮಾಡಿದ್ರು. ಆದರೆ ಕರ್ನಾಟಕದಲ್ಲಿ ಇಲ್ಲಿಯ ಮಾಧ್ಯಮಗಳು ಪ್ರಭಾವಿ ಅತ್ಯಾಚಾರಿ ಕೊಲೆಗಡ ಕುಟುಂಬಕ್ಕೆ ಸೋಲ್ಡ್ ಔಟ್ ಮಾರ್ಕೊಂಡು ಬಿಟ್ಟಿದ್ದಾರೆ. ಆದರೆ ದೈವಿ ಶಕ್ತಿಯಾಗಿ ಯೂಟ್ಯೂಬ್ಗರ್ಗಳು ಮತ್ತು ಅನೇಕ ಸಾಮಾಜಿಕ ಜಾಲತಾಣದ ಜನಸಾಮಾನ್ಯರು ಈ ಹೋರಾಟದ ಶಕ್ತಿಯಾಗಿ ಯೂಟ್ಯೂಬರ್ಗಳು ಮತ್ತು ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ ಈ ಹೋರಾಟಕ್ಕೆ ಆಧಾರ ಸ್ತಂಭವಾಗಿ ನಿಂತ್ಕೊಂಡಿದೆ. ಆದರೆ ನಿರ್ಭಯ ಪ್ರಕರಣದಲ್ಲಿ ಯಾವ ರೀತಿ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮುಂದೆ ಬಂದು ಮಾತಾಡಿದ್ದು, ಇಲ್ಲಿಯ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅತ್ಯಾಚಾರಿಗಳ ಮೀಡಿಯಾ ಅನ್ನೋದು ಅತ್ಯಾಚಾರಿಗಳ ಮೀಡಿಯೇಟರ್ ಆಗಿಬಿಟ್ಟು, ಹೀಗಾಗಿ ಅವತ್ತು ನಿರ್ಭಯ ಪ್ರಕರಣ ಇಡೀ ದೇಶ ಅಲ್ಲ ಇಡೀ ಜಗತ್ತನ್ನೇ ಒಂದು ಕ್ಷಣ ಬಡಿದೆಬ್ಬಿಸಿದು. ಆದರೆ ಇಲ್ಲಿಯ ಮಾಧ್ಯಮಗಳು ಸೌಜನ್ಯ ಪ್ರಕರಣವನ್ನು ಮೇಲೆ ಎದ್ದೇಳೋದಕ್ಕೆ ಬರಲಿಲ್ಲ, ನ್ಯಾಯದ ದಾರಿಯಲ್ಲಿ ತೆಗೆದುಕೊಂಡು ಹೋಗಲಿಲ್ಲ. ಯಾಕಂತ ಹೇಳಿದರೆ ಆಲ್ ಆರ್ ಸೋಲ್ಡ್ ಔಟ್ ಇವತ್ತಿಗೂ ಕೂಡ. ಆವಾಗ ಅರ್ನಬ್ ಗೋಸ್ವಾಮಿ ಅವರು ಟೈಮ್ಸ್ ನೌನ ಹಿರಿಯ ಆ್ಯಂಕರ್ ಆಗಿದ್ದರು, ಮೋಸ್ಟ್ ಪಾಪ್ಯುಲರ್ ಆ್ಯಂಡ್ ಸೆಲೆಬ್ರೇಟೆಡ್ ಆ್ಯಂಕರ್ ಆಗಿದ್ದರು. ನಿರ್ಭಯ ಪ್ರಕರಣದಲ್ಲಿ ಅತಿ ಹೆಚ್ಚು ಮಾತಾಡಿದರು. ಇವತ್ತು ಅದೇ ಅರ್ನಬ್ ಗೋಸ್ವಾಮಿ ಅವರ ಕನ್ನಡದ ಆರ್ ಕನ್ನಡ ಅನ್ನೋದು ರೋಲ್ ಕಾಲ್ ಚಾನಲ್ ಆಗಿದೆ. ಅತ್ಯಂತ ಕೆಟ್ಟದಾಗಿ ಅತ್ಯಾಚಾರಿಗಳ ಪರವಾಗಿ ಈ ಹೋರಾಟವನ್ನು ಬಿಂಬಿಸ್ತಾ ಇದ್ದಾರೆ. ಅತ್ಯಾಚಾರಿಗಳಿಂದ ದುಡ್ಡು ತಗೊಂಡು ಲಂಚ ತಗೊಂಡು ರಂಗಣ್ಣ ಅನ್ನುವಂಥ ಆ್ಯಂಟಿ ಪಬ್ಲಿಕ್ ರಂಗಣ್ಣ ಅನ್ನೋನು ಅತ್ಯಾಚಾರಿಗಳ ಲಂಚ ಹೊಡೆದು ಎಂಜಲು ತಿಂದು ಮಾತಾಡ್ತಾ ಇದ್ದಾರೆ. ರಾಕೇಶ್ ಶೆಟ್ಟಿ ಅಂತವನಂತರೂ ಕೂಡ ಗೊತ್ತಿದೆ ಎಲ್ರಿಗೂ, ದ ಮೋಸ್ಟ್ ಥರ್ಡ್ ಕ್ಲಾಸ್ ಒಬ್ಬ ಬ್ಲ್ಯಾಕ್ ಮೇಲರ್. ಅದೇ ರೀತಿ ಅಜಿತ್ ಜೈನ್ ಅನ್ನೋನು ಕೂಡ ತನ್ನದೇ ಧರ್ಮ ಅನ್ನೋ ಹೇಳಿ, ಇಲ್ಲಿ ಯಾರೂ ಧರ್ಮ ಜಾತಿ ನೋಡ್ತಾ ಇಲ್ಲ, ತನ್ನದೇ ಧರ್ಮ ಅಂತ ಹೇಳ್ಕೊಂಡು ಅತ್ಯಾಚಾರಿ ಕುಟುಂಬದ ಪರವಾಗಿ ಆ ಥರ ಒಂದು 2-3-4 ಚಾನಲ್ಗಳು ನಿಂತ್ಕೊಂಡಿದೆ. ಇದು ಸೌಜನ್ಯ ಪ್ರಕರಣದ ಅಷ್ಟೇ ಅಲ್ಲ, ಈ ರಾಜ್ಯದ ದುರ್ದೈವ. ನಿರ್ಭಯಾಳಿಗೆ ಇಂಡಿಯಾಸ್ ಡಾಟರ್ ಅಂತ ಕರೆದ್ರು. ಆದರೆ ಕರ್ನಾಟಕದ ಜನಸಾಮಾನ್ಯರು ಸೌಜನ್ಯಾಳಿಗೆ ನಮ್ಮ ಮನೆಯ ಮಗಳು, ನಿರ್ಭಯ ಭಾರತದ ಮಗಳು, ಆದರೆ ಸೌಜನ್ಯ ನಮ್ಮ ಪ್ರತಿಯೊಬ್ಬರ ಮನೆ ಮಗಳು ಅಂತ ಜನಸಾಮಾನ್ಯರು ಕರಿತಾ ಇದ್ದಾರೆ. ಸ್ನೇಹಿತರೆ, ಇದು ಬಹಳ ಅತ್ಯಂತ ಶಾರ್ಟಾಗಿ ಬ್ರೀಫಾಗಿ ಹೇಳಿದ್ದೀನಿ. ಇನ್ನೂ ಕೂಡ ಮಾತಾಡೋದು ಸಾಕಷ್ಟಿದೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಇಲ್ಲಿ 16ನೇ ತಾರೀಕಿಗೆ ಏನು ಒಂದು ಹೋರಾಟ ಮಹಿಳೆಯರೇ ಮುಂದಾಳತ್ವ ವಹಿಸಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಅದರಲ್ಲಿ ಯಾಕೆ ಭಾಗವಹಿಸಬೇಕು ಅಂತ ಹೇಳಿದರೆ, ಈ ಅತ್ಯಾಚಾರ ಪ್ರಕರಣ ಅನ್ನೋದು ಏನೋ ಒಂದು ಸಾಮಾಜಿಕ ವಿಷಯ ಅಲ್ಲ, ಅದು ನಮ್ಮ ಮನೆಯ ವಿಷಯನೂ ಕೂಡ ಹೌದು. ಈ ದೇಶದಲ್ಲಿ ಪ್ರತಿ 27-28 ನಿಮಿಷಕ್ಕೆ ಒಂದು ಅತ್ಯಾಚಾರ ಪ್ರಕರಣ ದಾಖಲಾಗ್ತಾ ಇದೆ ಈ ದೇಶದಲ್ಲಿ. ನಿರ್ಭಯಳ ತಾಯಿ ಆಶಾದೇವಿಯವರಾಗಲಿ ಅಥವಾ ಸೌಜನ್ಯಳ ತಾಯಿ ಕುಸುಮಾವತಿ ಅವರಾಗಲಿ, ಅವ್ರು ಯಾವತ್ತಿಗೂ ಕೂಡ ಹೋರಾಟಗಾರರ ಆಗಿದ್ದಿಲ್ಲ. ಆದರೆ ಈ ಒಂದು ಗಂಭೀರ ಸ್ವರೂಪ ಅವರ ಇಡೀ ಮನೆಯೇ ಶಾಂತಿನೇ ಹಾಳಾಗಿರೋದ್ರಿಂದ ಅವರು ಹೋರಾಟಕ್ಕೆ ಬಂದರು. ಅಂದರೆ ಇದು ಪ್ರತಿಯೊಂದು ಮನೆತನದ ಸಮಸ್ಯೆ. ಹೆಣ್ಣು ಮಕ್ಕಳು ಸೇಫ್ ಆಗಿದ್ದರೆ ನಾವು ಸೇಫ್ ಆಗಿರ್ತೀವಿ, ಕುಟುಂಬ ಸೇಫ್ ಆಗಿರುತ್ತೆ, ಸಮಾಜ ಸೇಫ್ ಆಗಿರುತ್ತೆ. ಹೀಗಾಗಿ ಇದು ಕೌಟುಂಬಿಕ ಒಂದು ಕುಟುಂಬದ, ಈ ಸಮಾಜದ ಪ್ರತಿಯೊಂದು ಕುಟುಂಬದ ಒಂದು ಹೋರಾಟ. ಅದರ ಸಲುವಾಗಿ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗಿಯಾಗಬೇಕಾಗತ್ತೆ. ಇದು ಏನೋ ಒಂದು ಯಾರ್ದೋ ಮನೆಯಲ್ಲಿ ಆಯಿತು ಅಂತಲ್ಲ, ನಾವು ಸುಮ್ಮನೆ ಬಿಟ್ಟರೆ ನಮ್ಮ ಮನೆಗೂ ಕೂಡ ಅದು ಬರುತ್ತೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂಥೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಕೊಂದವರು ಯಾರು ಅಂತ ಪ್ರಶ್ನೆ ಮಾಡಿದರೆ, ಕೊಂದವರು ಏನು ಮಾಡ್ತಾ ಇದ್ದಾರೆ, ಕೊಂದವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟವರು ಯಾರು ಅಂಥೇಳಿ ಮೇನ್ ಸ್ಟ್ರೀಮ್ ಮೀಡಿಯಾ ಮುಖಾಂತರ, ಕೆಲವು ಸುಳ್ಳು ಸುದ್ದಿ ಹಬ್ಬಿಸುವಂಥ ಸೋಷಿಯಲ್ ಪೇಜ್ಗಳ ಮುಖಾಂತರ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಇಲ್ಲಿ ಮಹಿಳೆಯರು ಕೊಂದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಕೊಂದವರು ಕಂಪ್ಲೇಂಟ್ ಕೊಟ್ಟವರು ಯಾರು, ಕಂಪ್ಲೇಂಟ್ ಕೊಟ್ಟವರೇ ಷಡ್ಯಂತ್ರಿಗಳು, ಕಂಪ್ಲೇಂಟ್ ಕೊಟ್ಟವರಿಗೆ ಶಿಕ್ಷೆ ಆಗಬೇಕು ಅಂತ ಅವ್ರು ಇದು ಮಾಡ್ತಾ ಇದ್ದಾರೆ. ಕೊಂದವರಿಗೆ ಶಿಕ್ಷೆ ಆಗಬೇಕು ಅಥವಾ ಕಂಪ್ಲೇಂಟ್ ಕೊಟ್ಟವರಿಗೆ ಶಿಕ್ಷೆ ಆಗಬೇಕು, ಇದನ್ನು ಜನಸಾಮಾನ್ಯರೇ ತೀರ್ಮಾನ ಮಾಡಬೇಕು. ಹೀಗಾಗಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅದಾಗಿ ಎರಡೂ ಪ್ರಕರಣದ ಸಂತ್ರಸ್ತೆಯರು ಆದಂತಹ ನಿರ್ಭಯ ಅಥವಾ ಜ್ಯೋತಿ ಸಿಂಗ್ ಮತ್ತು ಸೌಜನ್ಯ ಇಬ್ಬರ ಕೊನೆಯ ಮಾತು ಏನಾಗಿದ್ದು ಅನ್ನೋದನ್ನು ನೋಡೋಣ. ನಿರ್ಭಯ
ಆಸ್ಪತ್ರೆಯಲ್ಲಿ, ಸಿಂಗಾಪುರ ಆಸ್ಪತ್ರೆಯಲ್ಲಿ ಇದ್ದಾಗ ತಾಯಿಗೆ ಹೇಳಿದ್ಲು, ತಾಯಿ ಆಶಾದೇವಿಗೆ, ಮಾ ಕಿಸಿಕೋ ಮತ್ ಛೋಡ್ನಾ, ಅಮ್ಮ ಯಾರನ್ನೂ ಬಿಡಬೇಡ, ನನ್ನನ್ನು ಅತ್ಯಾಚಾರ ಮಾಡಿದವ್ರನ್ನ ಯಾರನ್ನೂ ನೀನು ಬಿಡಬೇಡ ಅಂಥೇಳಿ ತಾಯಿಗೆ ಕೇಳ್ಕೊಂಡಿದ್ಲು. ಆಮೇಲೆ ಹೇಳಿದ್ಲು, ಐ ವಾಂಟ್ ಟು ಲೀವ್, ನಾನು ಬದುಕ್ತೇನೆ, ಇನ್ನೂ ಬದುಕುವ ಆಸೆ ಇದೆ ನನಗೆ, ಆದರೆ ನನ್ನನ್ನು ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ರು ಅಮ್ಮ, ಯಾರನ್ನು ಬಿಡಬೇಡ ಅಂತ ಧೈರ್ಯವಾಗಿ ಹೇಳಿದ್ಲು. ಅವಳ ಧೈರ್ಯವೇ ಒಂದು ದೊಡ್ಡ ಹೋರಾಟಕ್ಕೆ ನಾಂದಿ ಆಯಿತು, ಸ್ಫೂರ್ತಿ ಆಯಿತು. ನಿರ್ಭಯ ಹೇಳಿದ್ದು, ಅಮ್ಮ ಯಾರನ್ನು ಬಿಡಬೇಡ ಅಂಥೇಳಿ. ಆದರೆ ಸೌಜನ್ಯ, ಅವಳಿಗೆ ಅವಳ ತಾಯಿಯನ್ನು ನೋಡುವ ಭಾಗ್ಯವೇ ಇರಲಿಲ್ಲ. ಆದರೂ ಕೂಡ ಸೌಜನ್ಯ ಹೇಳಿದ್ಲು, ನಾನು ನಿಮ್ಮನ್ನು ಯಾರನ್ನೂ ಬಿಡಲ್ಲ. ಇದು ಸೌಜನ್ಯ ಹೇಳಿದ್ದು. ಅದರ ಸಲುವಾಗಿಯೇ ಅವಳು ಯಾರನ್ನೂ ಬಿಡಬೇಡಿ ಅಂಥೇಳಿ ತಾಯಿಗೆ, ಜನ್ಮ ಕೊಟ್ಟಂತಹ ತಾಯಿಗೆ ಕೇಳಿಲ್ಲ. ಆದರೆ ಅವಳು ಹೇಳಿದ್ಲು, ನಾನು ನಿಮ್ಮನ್ನು ಯಾರನ್ನೂ ಬಿಡಲ್ಲ, ಎಲ್ಲರನ್ನೂ ಸರ್ವನಾಶ ಮಾಡ್ತೀನಿ ಅಂತ ಸೌಜನ್ಯ ಹೇಳಿ ಕೊನೆ ಉಸಿರೆಳೆದ್ಲು. ಅದಕ್ಕಾಗಿಯೇ ಈ ಸೌಜನ್ಯ ಹೋರಾಟ ಇಷ್ಟು ದೊಡ್ಡ ಮಟ್ಟದಲ್ಲಿ, ಈ ಸುಳ್ಳಿನ ಸಾಮ್ರಾಜ್ಯ, ಅತ್ಯಾಚಾರಿಗಳ ಸಾಮ್ರಾಜ್ಯ, ದೈತ್ಯರ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡೋದ್ರ ಸಲುವಾಗಿ ಈ ಹೋರಾಟ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಗಿದೆ. ಇಲ್ಲಿ ಸೌಜನ್ಯ ಶಕ್ತಿ ಅನ್ನೋದು ದೈವಿ ಸ್ವರೂಪಿ ಅಷ್ಟೇ ಅಲ್ಲ, ಜನಸ್ವರೂಪಿಯಾಗಿ ಇವತ್ತು ಹೊರಹೊಮ್ತಾ ಇದೆ. ಜನಸಾಮಾನ್ಯರೇ ಸೌಜನ್ಯಳ ಶಕ್ತಿ. ಹೀಗಾಗಿ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಪ್ರಭಾವಿಗಳ ಜೊತೆಗೆ ನಿಂತ್ಕೊಳ್ತಾ ಇದ್ದಾರೆ. ಪ್ರಭಾವಿ ರಾಜಕಾರಣಿಗಳು, ಪ್ರಭಾವಿ ಮಾಧ್ಯಮದವರು, ಪ್ರಭಾವಿ ಉದ್ಯೋಗ ಬಿಸ್ನೆಸ್ ಮ್ಯಾನ್ಗಳು, ಪ್ರಭಾವಿ ಕುಟುಂಬ ಧರ್ಮಸ್ಥಳ ಪ್ರಭಾವಿ ಕುಟುಂಬದ ಜೊತೆಗೆ ನಿಂತ್ಕೊಳ್ತಾ ಇದ್ದಾರೆ. ಆದರೆ ಜನಸಾಮಾನ್ಯರು ಜನಸ್ವರೂಪಿಯಾಗಿ ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಕಾಣಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಜನಸಾಮಾನ್ಯರು ಕೂಡ, ಸಾಮಾನ್ಯ ಮಹಿಳೆಯರು ಕೂಡ ಈ ಹೋರಾಟದಲ್ಲಿ ಬನ್ನಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಜೊತೆಗೆ ಆರಾಧ್ಯ ದೈವ ಆಂಜನೇಯ ಸ್ವಾಮಿಯೂ ಕೂಡ ಈ ಹೋರಾಟಕ್ಕೆ ಹೆಚ್ಚಿನ ಶಕ್ತಿ, ಧೈರ್ಯ ಮತ್ತು ನ್ಯಾಯದ ಯಶಸ್ಸನ್ನು ಕೊಡಲಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎತ್ತಿದಂಥ ಧ್ವನಿಗೆ ನ್ಯಾಯ ಸಿಗಲಿ. ಅನೇಕ ಹೆಣ್ಣು ಮಕ್ಕಳು, ಅನೇಕ ಸಂಘಟನೆಗಳು ಎತ್ತಿದಂಥ ಈ ಧ್ವನಿಗೆ ಆಂಜನೇಯ ಸ್ವಾಮಿಯೇ ಮತ್ತು ರಾಮನ ಭಕ್ತ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ಜೈ ಅನ್ನುವಂಥ ಘೋಷಣೆಯನ್ನು ಪ್ರಾರಂಭ ಮಾಡಿದ್ದು ದಕ್ಷಿಣ ಕನ್ನಡದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಜೈ ಅನ್ನುವಂಥ ಘೋಷಣೆ. ಹೀಗಾಗಿ ಆಂಜನೇಯ ಸ್ವಾಮಿಯು ಕೂಡ ಇದಕ್ಕೆ ಒಂದು ಶಕ್ತಿಯನ್ನು ಕೊಡಲಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಾಂ ವಾತಾತ್ಮಜಂ ವಾನರಯೂಧ ಮುಖ್ಯಂ ಶ್ರೀರಾಮದೂತಂ ಶಿರಸಾಂ ನಮಾಮಿ. ಜಸ್ಟಿಸ್ ಫಾರ್ ಸೌಜನ್ಯ.